ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಮೆಜಾರಿಟಿಯಾಗಿ ಕೇಳುವಂತ ಮೂರು ವ್ಯಾಲ್ಯೂಗಳು ನಿಮಗೆ ಬೇಕಾಗುತ್ತೆ. ಚಿ ಸ್ಕ್ವೇರ್ ವ್ಯಾಲ್ಯೂ ಫಾರ್ 0.05 ಅಂತ ಅಂದ್ರೆ ನೋಡಿ, ಇಲ್ಲಿ ಅವರು 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ಕೇಳೋದು, ಸರಿನಾ? 5% ಅಂತ ಅಂದ್ರೆ ಏನೋ ಅದನ್ನ ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ 5/100 ಅಂತ ಅಲ್ವಾ. 5/100 ಅಂದ್ರೇನು? 0.05. ಅದಕ್ಕೆ ಇಲ್ಲಿ 0.05 ಅಂತ ಬರ್ದಿರೋದು, ಗೊತ್ತಾಯ್ತಾ? ಸೊ ನಾವು ಯಾವ ವ್ಯಾಲ್ಯೂನ ಯೂಸ್ ಮಾಡ್ತೀವಿ? 11.07 ಅನ್ನ ಯೂಸ್ ಮಾಡ್ತೀವಿ. ಏನಾದ್ರೂ ಕೂಡ 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ, ಸರಿನಾ? ಏನಾದ್ರೂ ಕೂಡ 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 11.07 ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ನೋಡೋದು ಅಂತ. ನೆಕ್ಸ್ಟ್, ಚಿ ಸ್ಕ್ವೇರ್ ಫಾರ್ 0.05 is equal to 7.81 if 3 degree of freedom. Next, chi square value for 0.05 9.49 if 4 is the degree of freedom. ಗೊತ್ತಾಯ್ತಾ? ಡಿಗ್ರಿ ಆಫ್ ಫ್ರೀಡಮ್ ಏನಾದ್ರೂ 5 ಇದ್ರೆ 11.07, 3 ಇದ್ರೆ 7.81, 4 ಇದ್ರೆ 9.49. ಸೊ ಈ ವ್ಯಾಲ್ಯೂಗಳನ್ನ ಯೂಸ್ ಮಾಡಬೇಕು, ಸರಿನಾ? ಹಾಗಾದ್ರೆ ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6 6 ಡಿಫರೆಂಟ್ ಫೇಸಸ್ ಗಳನ್ನ ಕೊಟ್ಟಿರೋದು. ಸೊ 6 ಇದೆ ಅಂತಂದ್ರೆ n-1. ಸೊ n-1, 6 - 1 ಅಂತಂದ್ರೆ 5. ಸೊ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಈ ಒಂದು ಪ್ರಾಬ್ಲಮ್ದು? 5. ಆ ತರ, ಸರಿನಾ? 4 ಡಿಫರೆಂಟ್ ವ್ಯಾಲ್ಯೂಗಳನ್ನ ಕೊಟ್ಟಿದ್ರೆ 4 - 1, ಸೊ ಇಟ್ ವಿಲ್ ಬಿ 3 ಡಿಗ್ರಿ ಆಫ್ ಫ್ರೀಡಮ್. ಏನಾದ್ರೂ 5 ಕೊಟ್ಟಿದ್ರೆ 5 - 1 ಇಟ್ ವಿಲ್ ಬಿ 4 ಡಿಗ್ರಿ ಆಫ್ ಫ್ರೀಡಮ್. ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು, ಸರಿನಾ? ಒಂದೊಂದ್ಸಲಿ ಅವರೇ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ವ್ಯಾಲ್ಯೂ ಏನಿರುತ್ತೆ ಅಂತ, ಒಂದೊಂದ್ಸಲಿ ಕೊಡಲ್ಲ. ಅದಕ್ಕೋಸ್ಕರ ಇವು ಮೂರು ಮೇಜರ್ ಆಗಿ ಯೂಸ್ ಆಗ್ತಾ ಹೋಗ್ತವೆ, ಉಳಿದಿರೋದಕ್ಕೆಲ್ಲ ಕೊಡ್ತಾರೆ, ಸರಿನಾ? ಎಸ್. ಈಗ ಕ್ವಶನ್ ಏನ್ ಹೇಳ್ತಾ ಇರೋದು? ಎ ಡೈಸ್ ವಾಸ್ ಥ್ರೋನ್ 60 times ಅಂಡ್ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಾಸ್ ಅಬ್ಸರ್ವ್ಡ್. ಅವ್ರು ಏನ್ ಕೊಟ್ಟಿರೋದು? ಅಬ್ಸರ್ವ್ಡ್ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ, ಸರಿನಾ? ಅಂದ್ರೆ ಈಗ ಒಂದು ಡೈಸ್ ಇದೆ ಅಂತ ಅನ್ಕೊಳ್ಳಿ. ಆವು ಎಣ್ಣೆ ಆಟ ಆಡ್ಬೇಕಾರೆಲ್ಲ ಡೈಸ್ ಅನ್ನ ಯೂಸ್ ಮಾಡ್ತೀವಲ್ವಾ? 1 ಇಂದ 6 ವರೆಗೂ ಇರುತ್ತಲ್ವಾ? 1 2 3 4 5 6 ಅಂತ. ಸೊ ಅದನ್ನ ಥ್ರೋ ಮಾಡಿ 1 15 ಸಲ ಬಿದ್ದಿದೆ, 2 6 ಸಲ ಬಿದ್ದಿದೆ, 3 4 ಸಲ ಬಿದ್ದಿದೆ, 4 7 ಸಲ ಬಿದ್ದಿದೆ, 5 11 ಸಲ ಬಿದ್ದಿದೆ, 6 17 ಸಲ ಬಿದ್ದಿದೆ. ಯಾವಾಗ ಟೋಟಲ್ ಆಗಿ ನಾನು 60 ಸಲ ಟಾಸ್ ಮಾಡಿದಾಗ, ನೋಡಿ ಇಲ್ಲಿ 60 ಟೈಮ್ಸ್ ಆ ಡೈಸ್ ಅನ್ನ ಥ್ರೋ ಅಥವಾ ಟಾಸ್ ಮಾಡಿದಾಗ ನನಗೆ ಈ ವ್ಯಾಲ್ಯೂಗಳು ಬಂದಿದೆ. 1 15 ಸಲ, 2 6 ಸಲ ಬಿದ್ದಿದೆ. ಸೊ ಈ ತರ ಬಿದ್ದಾವೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ಚೆಕ್ ವೆದರ್ ದ ಡೈಸ್ ವಾಸ್ ಅನ್ಬಯಾಸ್ಡ್ ಅಟ್ 5% ಸಿಗ್ನಿಫಿಕೆಂಟ್ ಲೆವೆಲ್. ಅನ್ಬಯಾಸ್ಡ್ ಅಂತ ಅಂದ್ರೆ ಏನೋ? ಬರೇ 3 ಬೀಳೋದು, ಬರೇ 4 ಬೀಳೋದು, ಬರೇ 5 ಬೀಳೋದು. ಸೊ ಈ ತರ ಆಗ್ತಾ ಇಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್, ಫಸ್ಟ್ ನಾವು ನಲ್ ಹೈಪೋಥಿಸಿಸ್ ಅನ್ನ ಬರೀಬೇಕು. ನಲ್ ಹೈಪೋಥಿಸಿಸ್. ಸೊ ನಲ್ ಹೈಪೋಥಿಸಿಸ್ ಅನ್ನ ನಾವು H0 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಸೊ H0 ಏನ್ ಹೇಳುತ್ತೆ ಅಂತ ಅಂದ್ರೆ, ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಹೇಳುತ್ತೆ, ಸರಿನಾ? ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಅಂದ್ರೆ ಏನು ಕೂಡ ಅದು ಬರೇ 3 ಬೀಳೋದು, ಬರೇ 4 ಬೀಳೋದು ಆ ತರ ಏನಿಲ್ಲ, ಎಲ್ಲವೂ ಕೂಡ ಕರೆಕ್ಟ್ ಆಗಿ ಬೀಳ್ತವೆ. ನೆಕ್ಸ್ಟ್ ಇದ್ರ ಉಲ್ಟಾ ಏನು? ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಇದನ್ನ ನಾನು H1 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಡೈಸ್ ಈಸ್ ನಾಟ್ ಅನ್ಬಯಾಸ್ಡ್ ಅಂತ ಬರೆಯೋಣ. ಡೈಸ್ ಈಸ್ ನಾಟ್ ಅನ್ಬಯಾಸ್ಡ್. ಸೊ ನೀವು ನಾಟ್ ಅನ್ಬಯಾಸ್ಡ್ ಅಂತನಾದ್ರೂ ಬರಿಬಹುದು, ಇಲ್ಲ ಅಂತಂದ್ರೆ ಬರೇ ಬಯಾಸ್ಡ್ ಅಂತ ಕೂಡ ಆದ್ರೂ ಬರಿಬಹುದು. ನೋಡಿ ಇಲ್ಲಿ ಅನ್ಬಯಾಸ್ಡ್ ಇನ್ ಉಲ್ಟಾ ಏನು? ಬಯಾಸ್ಡ್ ಅಲ್ವಾ? ಸೊ ಬಯಾಸ್ಡ್ ಅಂತನಾದ್ರು ಬರೀರಿ, ಇಲ್ಲ ಅಂತಂದ್ರೆ ನಾಟ್ ಅನ್ಬಯಾಸ್ಡ್ ಅಂದ್ರೂ ಕೂಡ ಬಯಾಸ್ಡ್ ಅನ್ನೋ ಮೀನಿಂಗ್ಗೆ ಬರ್ತಾ ಹೋಗುತ್ತೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಟೋಟಲ್ ಎಷ್ಟಿರೋದು ನನಗೆ? n ವ್ಯಾಲ್ಯೂ ಈಸ್ ಈಕ್ವಲ್ ಟು 60. ಅಂದ್ರೆ ಒಂದು ಡೈಸ್ ಅನ್ನ 60 ಸಲ ಥ್ರೋ ಮಾಡ್ತಾ ಇದ್ದೀನಿ. ಈಗ ನನಗೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿದ್ದಾರೆ, ಆದ್ರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ನೋಡಿ, ಇಲ್ಲಿ 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 ಬೀಳ್ಬೋದು, 5 ಬೀಳ್ಬೋದು, 6 ಬೀಳ್ಬೋದು, ಸರಿನಾ? ಏನೇನು? ಸೊ 1 2 3 4 5 6. ಸೊ 6 ಡಿಫರೆಂಟ್ ಇರುವಂತದ್ದು. ಸೊ 60 ಸಲ ಟಾಸ್ ಮಾಡಿರೋದು. ಸೊ 60/6 ಅಂತಂದ್ರೆ ಎಷ್ಟಾಗುತ್ತೆ ನನಗೆ? ಇಟ್ ವಿಲ್ ಬಿ 10. ಸೊ ಇದೇನ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ಎಕ್ಸ್ಪೆಕ್ಟೆಡ್ ಏನು? 10 ಸಲ 1 ಬೀಳ್ಬೇಕು, 10 ಸಲ 2 ಬೀಳ್ಬೇಕು, 10 ಸಲ 3 ಬೀಳ್ಬೇಕು, 10 ಸಲ 4, 10 ಸಲ 5, 10 ಸಲ 6. ಯಾಕಂತಂದ್ರೆ ಎಲ್ಲಕ್ಕೂ ಕೂಡ ಸೇಮ್ ಪ್ರಾಬಬಿಲಿಟಿ ಇರ್ಬೇಕಲ್ವಾ? ಎಕ್ಸ್ಪೆಕ್ಟ್ ಮಾಡ್ತಿರೋದು ನಾವು 60 ಸಲ ಟಾಸ್ ಮಾಡಿದಾಗ ನನಗೆ 6 ಡಿಫರೆಂಟ್ ಪಾಸಿಬಲ್ ವ್ಯಾಲ್ಯೂಸ್ ಬರ್ಬೋದು. ಸೊ 60/6 ಅಂದ್ರೆ ಎಲ್ಲವೂ ಕೂಡ 10 ಸಲ ಬೀಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇನಿದು? ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್
ಅವರು ಅಬ್ಸರ್ವ್ಡ್ ಏನ್ ಕೊಟ್ಟಿದ್ದಾರೆ 1 15 ಸಲಿ, 2 6 ಸಲಿ, 3 4 ಸಲಿ ಬಿದ್ದಿದೆ, 4 7 ಸಲಿ, ನೆಕ್ಸ್ಟ್ 5 11 ಸಲಿ ಬಿದ್ದಿದೆ, 6 17 ಸಲಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡು. OI ಅಂತಂದ್ರೇನು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, EI ಅಂತಂದ್ರೇನು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, OI ಮೈನಸ್ EI ಹೋಲ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ OI ಮೈನಸ್ EI ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ EI ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ನೀಟಾಗಿ ನೋಡ್ಕೊಂತ ಹೋಗಿ, ವೆರಿ ಸಿಂಪಲ್. OI ಅಂತಂದ್ರೇನು ಅಬ್ಸರ್ವ್ಡ್ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದಾರೆ. ಸೊ ಮೊದಲನೇದಕ್ಕೆ 15 ಇದೆ, ನೆಕ್ಸ್ಟ್ 6, ನೆಕ್ಸ್ಟ್ 4, ನೆಕ್ಸ್ಟ್ 7, ನೆಕ್ಸ್ಟ್ 11, ನೆಕ್ಸ್ಟ್ 17. ಸೊ ಇಷ್ಟನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಏನು, ಎಲ್ಲವಕ್ಕೂ ಕೂಡ 10 10 10 10 10 ಅಂತ. ಸೊ 10 ಅನ್ನ ಬರೀರಿ ಎಲ್ಲವಕ್ಕೂ ಕೂಡ 10 10 10 10 10. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, OI ಮೈನಸ್ EI ಹೋಲ್ ಸ್ಕ್ವೇರ್. ಸೊ 15 ಮೈನಸ್ 10 ಅಂತ ಅಂದ್ರೆ ಎಷ್ಟಾಗುತ್ತೆ 5. ಸೊ 5 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. 6 ಮೈನಸ್ 10 ಅಂತ ಅಂದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ ಮೈನಸ್ 4 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 4 ಮೈನಸ್ 10 ಅಂತ ಅಂದ್ರೆ ಎಷ್ಟಾಗುತ್ತೆ ಮೈನಸ್ 6 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 7 ಮೈನಸ್ 10 ಅಂದ್ರೆ ಮೈನಸ್ 3 ಹೋಲ್ ಸ್ಕ್ವೇರ್. 11 ಮೈನಸ್ 10 ಅಂತ ಅಂದ್ರೆ 1 ಸ್ಕ್ವೇರ್. ನೆಕ್ಸ್ಟ್ 17 ಮೈನಸ್ 10 ಅಂತ ಅಂದ್ರೆ 7 ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 5 ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ 25, ಮೈನಸ್ 4 ಸ್ಕ್ವೇರ್ ಅಂತಂದ್ರೆ 16, ಮೈನಸ್ 6 ಸ್ಕ್ವೇರ್ ಅಂತಂದ್ರೆ 36, ಮೈನಸ್ 3 ಸ್ಕ್ವೇರ್ ಅಂತಂದ್ರೆ 9, 1 ಸ್ಕ್ವೇರ್ ಅಂತಂದ್ರೆ 1, 7 ಸ್ಕ್ವೇರ್ ಅಂತಂದ್ರೆ 49. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, OI ಮೈನಸ್ EI ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀನಲ್ಲ ಅದನ್ನ EI ಇಂದ ಡಿವೈಡ್ ಮಾಡ್ರಿ. ಅಂದ್ರೆ 25/10, 16/10, 36/10, 9/10, 1/10, 49/10 ಆ ತರ. ಸರಿನಾ? 25/10 ಅಂತಂದ್ರೆ 2.5, 16/10 ಅಂದ್ರೆ 1.6, 36/10 ಅಂದ್ರೆ 3.6, 9/10 ಅಂದ್ರೆ 0.9, 1/10 ಅಂತಂದ್ರೆ 0.1, 49/10 ಅಂತಂದ್ರೆ 4.9. ನೋಡಿ ಎಷ್ಟು ಈಸಿ ಆಗಾಯ್ತು. ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸರಿನಾ? ಚಿ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಚಿ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು OI ಮೈನಸ್ EI ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ EI. ಇಲ್ಲೇನಿದೆಯಲ್ಲ ಅದೇ, ಆದರೆ ಇಲ್ಲಿ ಸಮೇಷನ್ ಅನ್ನ ಮಾಡ್ತೀವಿ. ಸಮೇಷನ್ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ಆಡ್ ಮಾಡ್ಬೇಕು. 2.5 ಪ್ಲಸ್ 1.6 ಪ್ಲಸ್ 3.6 ಪ್ಲಸ್ 0.9 ಪ್ಲಸ್ 0.1 ಪ್ಲಸ್ 4.9. ಸರಿನಾ? ಅಷ್ಟನ್ನು ಕೂಡ ಆಡ್ ಮಾಡ್ತಾ ಹೋಗೋಣ ಕ್ಯಾಲ್ಕುಲೇಟರ್ ಅಲ್ಲಿ. ಸೊ ವ್ಯಾಲ್ಯೂ ಇಸ್ 2.5 ಪ್ಲಸ್ 1.6 ಪ್ಲಸ್ 3.6 ಪ್ಲಸ್ 0.9 ಪ್ಲಸ್ 0.1 ಪ್ಲಸ್ 4.9. ಸೊ ವ್ಯಾಲ್ಯೂ ಎಷ್ಟು ಬಂತು 13.6. ಸೊ ಚಿ ಸ್ಕ್ವೇರ್ ವ್ಯಾಲ್ಯೂ ಏನು ಬಂದಿದೆ 13.6. ಸೊ ಈಗ ಇದು ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಟೆಸ್ಟ್ ಮಾಡೋದು? ಸಿಂಪಲ್. ಅವ್ರು ಹೇಳಿರೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ 5% ಅಂತ ಬಂದಾಗ ಇವೆಲ್ಲವೂ ಬರ್ತವೆ. ಹಾಗಾದ್ರೆ ಯಾವ ರೀತಿ ನಾವು ಡಿಸೈಡ್ ಮಾಡೋದು, ಇತ್ತೋಬೇಕಾ? ಡಿಗ್ರಿ ಆಫ್ ಫ್ರೀಡಮ್. ಸೊ ಡಿಗ್ರಿ ಆಫ್ ಫ್ರೀಡಮ್ ಯಾವ ರೀತಿ, 1 2 3 4 5 6. ಸೊ 6 ಡಿಫ್ರೆಂಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿರೋದು. ಸೊ 6 ಡಿಫ್ರೆಂಟ್ ಅಂತಂದ್ರೆ n-1 ಮಾಡ್ಬೇಕು. ಸೊ 6 - 1 ಅಂತಂದ್ರೆ 5. ಸರಿನಾ? ಏನಾದ್ರೂ ಕೂಡ ಇಲ್ಲಿ 4 ವ್ಯಾಲ್ಯೂಗಳನ್ನ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, 4 ಡಿಫ್ರೆಂಟ್ ವ್ಯಾಲ್ಯೂಸ್, 4 - 1. ಸೊ ಡಿಗ್ರಿ ಏನಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 ಏನಾದ್ರು ಕೊಟ್ಟಿದ್ರು ಅಂದ್ರೆ 5 - 1, ಡಿಗ್ರಿ ಏನಾಗುತ್ತೆ 4 ಆಗುತ್ತೆ. ಇಲ್ಲಿ 6 ಕೊಟ್ಟಿರೋದ್ರಿಂದ 6 - 1 5. ಸೊ ಡಿಗ್ರಿ ಆಫ್ ಫ್ರೀಡಮ್ ಇಸ್ 5 ಅಂತ ಅಂದ್ರೆ 11.07 ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗಬೇಕು ಅಂತಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂ ಏನ್ ಬಂದಿದೆಯಲ್ಲ 13.6 ಮಸ್ಟ್ ಬಿ ಲೆಸ್ ದೆನ್ 11.07 ಆಗಿರ್ಬೇಕು. ಸರಿನಾ? 11.07 ಗಿನ್ನ ಕಡಿಮೆ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಮತ್ತೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಕನ್ಕ್ಲೂಡ್ ಮಾಡಬಹುದು. ಆದರೆ ಇಲ್ಲಿ ಚಿ ಸ್ಕ್ವೇರ್ ವ್ಯಾಲ್ಯೂ 13.6 ಈಸ್ ಗ್ರೇಟರ್ ದೆನ್ 11.07. ಸೊ ಯಾವಾಗ ನಮ್ಮ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂಗಿನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಈ ಒಂದು ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಸರಿನಾ? ಸಿನ್ಸ್ chi square value is greater than 11.07, the hypothesis is rejected at 5% level of significance. 5% level of significance. ಸರಿನಾ? ಸೊ ಇನ್ನು ಏನಂತ ಕನ್ಕ್ಲೂಡ್ ಮಾಡಬಹುದು, thus the dice is not unbiased, or you can also call it as biased ಅಂತ ಬರೀತಾ ಹೋಗ್ಬೋದು. ಗೊತ್ತಾಯ್ತಾ? ನಾಟ್ ಅನ್ಬಯಾಸ್ಡ್ ಅಂದ್ರೂ ಒಂದೇ, ಬಯಾಸ್ಡ್ ಅಂದ್ರೂ ಕೂಡ ಒಂದೇ.
ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಏನಾದ್ರೂ ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಾಯ್ತಲ್ಲ, ಯಾವ ರೀತಿ ತಗೊಳೋದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಅಂತ, ಡಿಗ್ರಿ ಆಫ್ ಫ್ರೀಡಮ್ ಮೇಲೆ ತಗೊಂತ ಹೋಗ್ತೀವಿ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ್ನ ಜಾಸ್ತಿ ಇತ್ತು ಅಂತ ಅಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ, ಅನ್ಬಯಾಸ್ಡ್ ಆಗುತ್ತೆ. ಏನಾದ್ರೂ ಕಡಿಮೆ ಇದ್ದಿದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂ ನಮಗೆ ಬಂದಿರೋದು ನಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ್ನ ಅಕ್ಸೆಪ್ಟ್ ಆಗ್ತಾ ಇತ್ತು, ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದ್ದಿದ್ರೆ ಇಲ್ಲಿ ಅನ್ಬಯಾಸ್ಡ್ ಇರ್ತಿತ್ತು, ಡೈಸ್ ಈಸ್ ಅನ್ಬಯಾಸ್ಡ್ ಅಂತ ಬರೀಬಹುದಿತ್ತು. ಸರಿನಾ? ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.